ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿರ್ಮಲಾಸ್ ಕಿಚನ್. ಇವತ್ತಿನ ರೆಸಿಪಿ ಏನಂತ ನೋಡ್ತಾ ಇದ್ದೀರಾ. ಮನೇಲೇ ಸುಲಭವಾಗಿ ಚಕ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಕೂಡ ತೊಗೊಳ್ಳೋಣ. ಈಗ 1 ಕಪ್ಪಷ್ಟು ಕಡಲೆ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಫೈನಾಗಿ ಪುಡಿ ಮಾಡ್ಕೊಳ್ಳೋಣ. ಯಾಕಂದರೆ ಇದನ್ನು ಹಂಗೆ ಯೂಸ್ ಮಾಡ್ಕೊಳ್ಳೋಕೆ ಬರಲ್ಲ. ನೋಡಿ, ಈ ಥರ ಪುಡಿ ಮಾಡಿಕೊಂಡ್ರೆ ಸಾಕು. ಇಷ್ಟರಲ್ಲಿ 1 ಕಪ್ಪಷ್ಟು ಶೇಂಗಾ ಪುಡಿನೂ ತೊಗೊಂಡಿದ್ದೀನಿ. ಆಲ್ರೆಡಿ ಪುಡಿ ಮಾಡ್ಕೊಂಡಿದ್ದೀನಿ ನಾನು. ಇದಕ್ಕೆ 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳೋಣ. ನೀಟಾಗಿ ಹಾಕ್ಕೊಳ್ಳಿ, ಜಾಸ್ತಿ ಎಲ್ಲ ಹಾಕ್ಕೊಳ್ಳೋಕೆ ಹೋಗಬೇಡಿ. ಹಾಗೆ 1 ಕಪ್ಪಷ್ಟು ಕಡಲೆ ಹಿಟ್ಟು ಕೂಡ ಹಾಕ್ಕೊಳ್ಳೋಣ. ಅದನ್ನು ಅಷ್ಟೇ 1 ಕಪ್ ಮಾತ್ರ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಆರ್ 1.5 ಕಪ್ ಹಾಕ್ಕೊಂಡ್ರು ಓಕೆ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಖಾರದ ಪುಡಿ, ಹಾಗೆ ಸ್ವಲ್ಪ ಜೀರಿಗೆನೂ ಇದಕ್ಕೆ ಸೇರಿಸ್ಕೊಳ್ಳೋಣ. ಹಿಟ್ಟಿಗೆ ನೀಡಿ ಈ ಥರ ನೀಟಾಗಿ ಸ್ವಲ್ಪ ಕೈಯಲ್ಲೇ ಈ ಥರ ಮಾಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇಲ್ಲಿ ನಾನು 3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಎಕ್ಸ್ಟ್ರಾ ಬೇಕು ಅಂದರೂ ಹಾಕ್ಕೊಳ್ಳಿ. ನಿಮಗೆ ಮನೇಲಿ ಖಾರ ತಿನ್ನೋದಾದರೆ ಓಕೆ. ಹಾಗೆ ಇದನ್ನು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಖಾರದ ಪುಡಿ ಕೂಡ ಎಲ್ಲ ಹಿಟ್ಟಿನ ಜೊತೆಗೂ ಮಿಕ್ಸ್ ಆಗಲಿ. ಸೊ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಜೀರಿಗೆನೂ ಅಷ್ಟೇ, ಉಪ್ಪು ಅಷ್ಟೇ. ಹಾಗೆ ಬನ್ನಿ, ಒಂದು ಪ್ಯಾನ್ ಇಟ್ಬಿಟ್ಟು ಎಣ್ಣೆ ಕಾಯೋಕೆ ಅಲ್ಲಿ ಒಂದು ಪ್ಯಾನ್ಗೆ ನಾನಿಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಗೋಲ್ಡ್ ವಿನ್ನರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಹೆಲ್ತ್ಗೂ ಒಳ್ಳೆಯದು. ಸೊ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಬಿಫೋರೇ ಹಿಟ್ಟು ಕಲಿಸ್ಕೊಳ್ಳೋಕ್ಕಿಂತ ಮುಂಚೆ ಇಟ್ಬಿಡಿ. ನೋಡಿ, ಈಗ ಆಲ್ರೆಡಿ ನೋಡಿ ಕಾದಿದೆ ಎಣ್ಣೆ. ಇದಕ್ಕೆ ಹಿಟ್ಟಿಗೆ ಹಾಕ್ಕೊಳ್ಳೋಕೆ ಬೇಕಾಗುತ್ತೆ ಒಂದು 2 ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ಕೋಬೇಕು. ಕಾದಿರೋ ಎಣ್ಣೆನೇ ಹಾಕ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ಕಾದಿರೋ ಎಣ್ಣೆ ಹಾಕ್ಕೊಳ್ಳಿ. ಯಾಕಂದರೆ ಹಾಗೆ ತಣ್ಣಗಿರೋ ಎಣ್ಣೆ ಹಾಕ್ಕೊಂಡ್ರೆ ಅಷ್ಟು ಕ್ರಿಸ್ಪಿಯಾಗಿ ಬರಲ್ಲ. ಸೊ ಈ ಥರ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳಿ. ಈ ಥರ ನೀಟಾಗಿ ಸೇರಿಸ್ಕೊಳ್ಳಿ. ಹುಷಾರಾಗಿ ಹಾಕ್ಕೊಳ್ಳಿ, ಯಾಕಂದರೆ ಕೈಗೆ ಸಿಡಿದ್ರೆ ಕಷ್ಟ. ಬನ್ನಿ, ಈಗ ಹಿಟ್ಟನ್ನ ಮೆಲ್ಲಗೆ ನಾದ್ಕೊಳ್ಳೋಣ. ಸ್ವಲ್ಪನೇ ಈಗೆಲ್ಲ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಹೋಗಿ. ಇದು ಚೆನ್ನಾಗಿ ನಾದ್ಕೊಂಡ್ರೇ ಈ ಚಕ್ಲಿ ಕೂಡ ಚೆನ್ನಾಗಿ ಬರೋದು. ಎಲ್ಲನೂ ಒಟ್ಟಿಗೆ ಕಲಿಸ್ಕೊಳ್ಳೋಕ್ಕೆಲ್ಲ ಹೋಗಬೇಡಿ. ನೋಡಿ, ಈ ಥರ ನೀಟಾಗಿ ಉಳಿದಿರೋ ಹಿಟ್ಟನ್ನ ಸೈಡಿಗೆ ಇಟ್ಟು ನೀಟಾಗಿ ಈ ಥರ ಎಲ್ಲ ನಾದ್ಕೊಳ್ಳಿ. ನಾನು ಇಲ್ಲಿ ಈ ಚಕ್ಲಿ ಹೊತ್ತಕ್ಕೆ ಈ ಐಟಮ್ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ನಮ್ಮ ಮನೆಯಲ್ಲಿದೆ. ಸೊ ಇದ್ರ ಬದಲಾಗಿ ತುಂಬ ಈಗ ಬಂದಿದೆ. ಬಟ್ ಇದು ಇರೋದ್ರಿಂದ ಯಾವ ಥರ ಯೂಸ್ ಮಾಡೋದು ಅಂದರೆ, ಈಗ ಒಳಗಡೆ ಒಂದು ಚಕ್ಲಿದು ಹಾಕ್ಬಿಟ್ಟು ಇದ್ರ ಒಳಗಡೆ ಹಿಟ್ಟಿಟ್ಟು ನೋಡಿ, ಈ ಥರ ನೀಟಾಗಿ ರೌಂಡಾಗಿ ಹಾಕ್ತಾ ಹೋಗಿ. ನೋಡಿ, ಈ ಥರ ನೀಟಾಗಿ, ಯಾಕಂದರೆ ಉದ್ದುದ್ದವಾಗೂ ಮಾಡ್ಕೋಬೋದು. ಬಟ್ ಇಲ್ಲಿ ರೌಂಡಾಗಿದ್ದರೆ ಸ್ವಲ್ಪ ಕೈಯಲ್ಲಿ ಹಿಡ್ಕೊಂಡು ಮಕ್ಳಿಗೂ ಚೆನ್ನಾಗಿ ತಿನ್ನೋಕೆ ಬರುತ್ತೆ ಅಂತ. ನೋಡಿ, ಈ ಥರ ಎಲ್ಲ ನೀಟಾಗಿ ರೌಂಡಾಗಿ ಮುರಿದೋಗೋ ಚಾನ್ಸಸ್ ಇರುತ್ತೆ. ಸೊ ಹುಷಾರಾಗಿ ಇದನ್ನೆಲ್ಲ ಒತ್ಕೊಳ್ತಾ ಹೋಗಿ. ಹಾಗೆ ಡೈರೆಕ್ಟಾಗಿ ಎಣ್ಣೆಗೆಲ್ಲ ಬಿಡೋಕ್ಕೆ ಹೋಗಬೇಡಿ. ಯಾಕಂದರೆ ಎಣ್ಣೆಗೆ ಬಿಡಬೇಕಾದ್ರೆ ಸ್ವಲ್ಪ ಸಿಡಿಯೋದು ಆ ಥರ ಎಲ್ಲ ಆಗುತ್ತೆ. ಸೊ ಒಂದು ಪ್ಲೇಟಲ್ಲಿ ನೀಟಾಗಿ ಈ ಥರ ಹಾಕ್ಕೊಂಡು ಆಮೇಲೆ ಎಣ್ಣೆಗೆ ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಯಾವುದೂ ಕೂಡ ಕಟ್ ಆಗ್ತಿಲ್ಲ, ಮುರಿದು ಹೋಗ್ತಿಲ್ಲ. ಸೊ ನೋಡಿ, ಈ ಥರ ನೋಡ್ತಾ ಇದ್ದೀರಾ ನೀವೇ ಎಷ್ಟು ಚೆನ್ನಾಗಿ ರೌಂಡಾಗಿ ಬಂದಿದೆ. ಈಗ ಇದನ್ನು ಆಯಿಲ್ಗೆ ಹಾಕೋಣ. ಸೊ ನೋಡಿ, ಈಗ ಒಂದೊಂದೇ ಹಾಕಿ ಕೈಯಲ್ಲೆಲ್ಲ ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ಯಾಕಂದರೆ ಎಣ್ಣೆ ಹತ್ರ ಸ್ವಲ್ಪ ಹುಷಾರಾಗಿರಬೇಕು. ಆ್ಯಂಡ್ ಮುರಿದೋಗೋ ಚಾನ್ಸಸ್ ಇರುತ್ತೆ. ಸೊ ಈಗ 1 ಸ್ಪೂನಲ್ಲಿ ಹಾಕ್ಕೊಳ್ತಾ ಹೋಗಿ. ನೋಡಿ, ಈ ಥರ ನೀಟಾಗಿ ಮಾಡ್ಕೊಳ್ಳಿ. ಬೇಗನೆ ಚೌಟೆಲ್ಲ ಹಾಕೋಕೆ ಹೋಗ್ಬಿಡಿ. ಯಾಕಂದರೆ ಇನ್ನೂ ಹಸಿ ಇರುತ್ತೆ ಅಲ್ವಾ. ಸೊ ಮುರಿದೋಗ್ಬಿಡುತ್ತೆ. ನೋಡಿ, ಇಷ್ಟ ಆಗಿದೆ, ಸಾಕು. ನೋಡಿ, ನೋಡ್ತಾ ಇದ್ದೀರಾ, ಇಷ್ಟೇ. ಈ ಚಕ್ಲಿ ಮಾಡೋದು ತುಂಬ ಈಸಿ. ಈ ರೆಸಿಪಿ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ರೆಸಿಪಿ ಯಾವ್ದು ಬೇಕು ಅಂತ ಕಮೆಂಟ್ ಮಾಡಿ.